ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಜಿಲ್ಲಾವಾರು ವಿಶೇಷತೆಗಳ ಸಂಚಿಕೆಯಲ್ಲಿ ಇವತ್ತು ನಾವು ಮೈಸೂರು ಜಿಲ್ಲೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಸರಣಿಯಲ್ಲಿ ಇದು 3ನೇ ವಿಡಿಯೋ ಆಗಿದೆ. ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ 2016ರಲ್ಲಿ ನಡೆದಿದೆ. 2016ರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ಮೈಸೂರಿನಲ್ಲಿ ನಡೆದಿದೆ. ಸೊ ಅದೇ ರೀತಿಯಾಗಿ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮೈಸೂರಿನಲ್ಲಿ ನಡೆದಿದೆ. ಅದೇ ರೀತಿಯಾಗಿ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದರೆ ಮೈಸೂರಿನಲ್ಲಿ. ಅದೇ ರೀತಿಯಾಗಿ ಬಂದರೆ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಹೆಸರುವಾಸಿಯಾಗಿದೆ. ಮೈಸೂರಿನಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಇದೆ. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಎಲ್ಲಿದೆಯಪ್ಪ ಅಂದರೆ ಮೈಸೂರಿನಲ್ಲಿ. ತುಂಬ ರಿಪೀಟೆಡ್ ಕ್ವಶನ್. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲೂ ಕೂಡ ಇದೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಕರ್ನಾಟಕ ಆಡಳಿತ ತರಬೇತಿ ಸಂಸ್ಥೆ ಕೂಡ ಮೈಸೂರಿನಲ್ಲೇ ಇದೆ, ತರಬೇತಿ ಸಂಸ್ಥೆ. ಹಾಗೆ ನೆಕ್ಸ್ಟ್ ಬರೋದಾದರೆ ಮೈಸೂರಿನಲ್ಲಿ ಅಂಚೆ ತರಬೇತಿ ಸಂಸ್ಥೆ ಕೂಡ ಇದೆ. ಮೈಸೂರಿನಲ್ಲಿ ಅಂಚೆ ತರಬೇತಿ ಸಂಸ್ಥೆ ಕೂಡ ಇದೆ. ಮೈಸೂರಿನಲ್ಲಿ ನೋಟು ಮುದ್ರಣಾ ಸಂಸ್ಥೆ ಕೂಡ ಮೈಸೂರಿನಲ್ಲೇ ಇದೆ. ನೋಟು ಮುದ್ರಣಾ ಸಂಸ್ಥೆ ಎಲ್ಲಿದೆಯಪ್ಪ ಕರ್ನಾಟಕದಲ್ಲಿ ಅಂದರೆ ಮೈಸೂರಿನಲ್ಲಿ. ಅದೇ ರೀತಿಯಾಗಿ ನೋಟು ಮುದ್ರಣಾ ಸಂಸ್ಥೆ ಜೊತೆಗೆ ಮೈಸೂರಿನಲ್ಲಿ ರೇಷ್ಮೆ ಸಂಶೋಧನಾ ಸಂಸ್ಥೆ ಕೂಡ ಇದೆ. ರೇಷ್ಮೆ ಸಂಶೋಧನಾ ಸಂಸ್ಥೆ ಎಲ್ಲಿದೆಯಪ್ಪ ಅಂದರೆ ನಮ್ಮ ಮೈಸೂರಿನಲ್ಲಿದೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ ಕೂಡ ಇದೆ. ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ PDO ಎಕ್ಸಾಮ್ಗಳು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಸೊ ಇದು ಇರೋದು ನಮ್ಮ ಮೈಸೂರಿನಲ್ಲಿ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಕೇಂದ್ರೀಯ ಭಾಷಾ ಅಧ್ಯಯನ ಸಂಸ್ಥೆ ಇದೆ. ಕೇಂದ್ರೀಯ ಭಾಷೆಗಳ ಅಧ್ಯಯನ ಸಂಸ್ಥೆ ಎಲ್ಲಿದೆಯಪ್ಪ ಅಂದರೆ ನಮ್ಮ ಮೈಸೂರಿನಲ್ಲಿ ಇದೆ. ತುಂಬ ರಿಪೀಟೆಡ್ ಕ್ವಶನ್, ತುಂಬ ಇಂಪಾರ್ಟೆಂಟ್ ಎಲ್ಲದರಲ್ಲೂ. ನೆಕ್ಸ್ಟ್ ಬರೋದಾದರೆ ಮೈಸೂರಿನಲ್ಲಿ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇದೆ. ಫುಡ್ ಇನ್ಸ್ಟಿಟ್ಯೂಟ್ ಎಲ್ಲಿದೆಯಪ್ಪ ಅಂದರೆ CFTRI ಅಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಎಲ್ಲಿದೆಯಪ್ಪ ಅಂದರೆ ನಮ್ಮ ಮೈಸೂರಿನಲ್ಲಿ ಇದೆ. ಅದೇ ರೀತಿಯಾಗಿ ನಮ್ಮ ಮೈಸೂರಿನಲ್ಲಿ ಸೆಂಟ್ ಫಿನಾಮಿನಾ ಚರ್ಚ್ ಎಂಬ ವಿಶ್ವವಿಖ್ಯಾತವಾದ ಒಂದು ಚರ್ಚ್ ಕೂಡ ಇದೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಕೂಡ ನಮ್ಮ ಮೈಸೂರಿನಲ್ಲೇ ಇರೋದು. ಅದೇ ರೀತಿಯಾಗಿ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಕೂಡ ನಮ್ಮ ಮೈಸೂರಿನಲ್ಲಿ ಇರೋದು. ಇದು 1916ರಲ್ಲಿ ಸ್ಥಾಪನೆಯಾಗಿದೆ. ಈ ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಯಾರಾಗಿದ್ದಾರಪ್ಪ ಅಂದರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿದ್ದರು. ಅದೇ ರೀತಿಯಾಗಿ ಉಪಕುಲಪತಿಗಳಾಗಿದ್ದವರು ನಮ್ಮ HV ನಂಜುಂಡಯ್ಯರವರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಗಳಾಗಿದ್ದರು. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಕರ್ನಾಟಕದ ಮುಕ್ತ ವಿಶ್ವವಿದ್ಯಾಲಯವಿದೆ, ಓಪನ್ ಯೂನಿವರ್ಸಿಟಿ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಇದೆ. ಹಾಗೆ ನೆಕ್ಸ್ಟ್ ಬರೋದಾದರೆ ಮೈಸೂರಿನಲ್ಲಿ ಕಬಿನಿ ಜಲಾಶಯವನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಕಬಿನಿ ಜಲಾಶಯವನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮೈಸೂರಿನಲ್ಲಿ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನವು ಕುವೆಂಪುರವರ ಅಧ್ಯಕ್ಷತೆಯಲ್ಲಿ 1985ರಲ್ಲಿ ನಡೆಯಿತು. ತುಂಬ ಇಂಪಾರ್ಟೆಂಟು. ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಕುವೆಂಪು ಅವರ ಅಧ್ಯಕ್ಷತೆಯಲ್ಲಿ 1985ರಲ್ಲಿ ಮೈಸೂರಿನಲ್ಲಿ ನಡೆಯಿತು. ಅದೇ ರೀತಿಯಾಗಿ ಮೈಸೂರಿನ ಸೋಮನಾಥಪುರ ಎಂಬಲ್ಲಿ ಹೊಯ್ಸಳರು ಕಟ್ಟಿಸಿದ ಕೇಶವ ದೇವಾಲಯವಿದೆ. ಹೊಯ್ಸಳರು ಕಟ್ಟಿಸಿದ ಕೇಶವ ದೇವಾಲಯ ಎಲ್ಲಿದೆಯಪ್ಪ ಅಂದರೆ ಸೋಮನಾಥ ಎಂಬಲ್ಲಿ, ಅದು ನಮ್ಮ ಮೈಸೂರಿನಲ್ಲಿ. ಅದೇ ರೀತಿಯಾಗಿ ಮೈಸೂರಿನ ಬೇಲುಕುಪ್ಪೆ ಎಂಬುದು ಟಿಬೆಟಿಯನ್ನರ ಮರುವಸತಿ ಕೇಂದ್ರವಾಗಿದೆ. ಟಿಬೆಟಿಯನ್ನರ ಮರುವಸತಿ ಕೇಂದ್ರ ಬೇಲುಕುಪ್ಪೆ ಯಾವ ಒಂದು ಜಿಲ್ಲೆಯಲ್ಲಿ ಬರುತ್ತಪ್ಪ ಅಂದರೆ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಿಸಿದೆ. ಈ ಒಂದು ಸರಣಿ ಜಿಲ್ಲಾವಾರು ವಿಶೇಷತೆಗಳಾಗಿರೋದ್ರಿಂದ ಇದು ಎಲ್ಲ ನಮ್ಮ ಮೈಸೂರು ಜಿಲ್ಲೆ ಒಳಗಡೆ ಬರುತ್ತೆ ಅಂತ, ಎಲ್ಲ ಕೂಡ ನಮ್ಮ ಮೈಸೂರು ಸಿಟಿ ಒಳಗಡೆ ಇರುತ್ತೆ ಅಂತ ಅಲ್ಲ. ಸೊ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವೆಲ್ಲ ಮೈಸೂರು ಡಿಸ್ಟಿಕ್ಕಲ್ಲಿ ಸಂಬಂಧಿಸಿವೆ, ಮೈಸೂರು ಜಿಲ್ಲೆಗೆ ಸಂಬಂಧಿಸಿವೆ ಅಂತ. ಸೊ ಹಾಗೆ ನೆಕ್ಸ್ಟ್ ಬಂದರೆ ಮೈಸೂರಿನಲ್ಲಿ ಅಂಬಾವಿಲಾಸ ಅರಮನೆ ಅಥವಾ ಮೈಸೂರು ಅರಮನೆ ಇದೆ. ಇದರ ಒಂದು ಶಿಲ್ಪಿ ಹೆನ್ರಿ ಯೂರಿನ್. ತುಂಬ ರಿಪೀಟೆಡ್, ತುಂಬ ಇಂಪಾರ್ಟೆಂಟು. ಮೈಸೂರು ಅರಮನೆ ಇನ್ನೊಂದು ಹೆಸರು ಅಂಬಾವಿಲಾಸ ಅರಮನೆ. ಇದರ ಒಂದು ಶಿಲ್ಪಿ ಯಾರಪ್ಪ ಅಂದರೆ ಹೆನ್ರಿ ಯೂರಿನ್. ಅದೇ ರೀತಿಯಾಗಿ ಮೈಸೂರಿನ ತಲಕಾಡು ದೇವಾಲಯವನ್ನು ಜಕಣಾಚಾರಿ ರಚಿಸ್ತಾರೆ. ಮೈಸೂರಿನ ತಲಕಾಡು ದೇವಾಲಯವನ್ನು ಜಕಣಾಚಾರಿ ರಚಿಸ್ತಾರೆ. ಇದು ಕೂಡ ಮೈಸೂರು ಜಿಲ್ಲೆಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಮೈಸೂರು ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಅತಿ ಹೆಚ್ಚು ವನ್ಯಜೀವಿ ರಕ್ಷಣಾ ಧಾಮಗಳನ್ನು ಹೊಂದಿದೆ. ಯಾವುದೊಂದು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ರಕ್ಷಣಾ ಧಾಮಗಳನ್ನು ಹೊಂದಿದೆಯಪ್ಪ ಅಂದರೆ ಅದು ನಮ್ಮ ಹೆಮ್ಮೆಯ ಮೈಸೂರು ಜಿಲ್ಲೆಯಾಗಿದೆ. ಅದೇ ರೀತಿಯಾಗಿ ಬಂದರೆ ಭಾರತದ ಮೊದಲ ಆಕಾಶವಾಣಿ ಕೇಂದ್ರವನ್ನು ಡಾಕ್ಟರ್ MV ಗೋಪಾಲಸ್ವಾಮಿಯವರು 1935ರಲ್ಲಿ ನಮ್ಮ ಹೆಮ್ಮೆಯ ಮೈಸೂರಿನಲ್ಲಿ ಉದ್ಘಾಟನೆ ಮಾಡ್ತಾರೆ. ಇದು ಒಂದು ಆಕಾಶವಾಣಿ ಕೇಂದ್ರ ಭಾರತದಲ್ಲೇ ಮೊದಲ ಬಾರಿಗೆ ಸ್ಥಾಪನೆಯಾಗಿದ್ದು ನಮ್ಮ ಮೈಸೂರಿನಲ್ಲಿ. ಅದೇ ರೀತಿ ನೆಕ್ಸ್ಟ್ ಬಂದರೆ ಮೈಸೂರಿನಲ್ಲಿ ನಂಜನಗೂಡು ಎಂಬ ಪಟ್ಟಣ ಇದೆ. ಈ ಒಂದು ಪಟ್ಟಣ ಕಪಿಲಾ ನದಿಯ ದಂಡೆಯ ಮೇಲಿದೆ. ನಂಜನಗೂಡು ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿರುತ್ತೆ, ನಂಜುಂಡೇಶ್ವರ ಟೆಂಪಲ್, ಇದು ತುಂಬ ಫೇಮಸ್ ಆಗಿದೆ. ಇದು ಕಪಿಲಾ ನದಿಯ ದಡದಲ್ಲಿ ಇದೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿಯೇ ನಂಜನಗೂಡು ಎಂಬ ಪಟ್ಟಣದಲ್ಲಿ ಸದ್ವಿದ್ಯಾ ಎಂಬ ಆಯುರ್ವೇದ ವೈದ್ಯಕೀಯ ಉತ್ಪನ್ನಗಳ ತಯಾರಿಕಾ ಘಟಕ ಕೂಡ ನಮ್ಮ ಹೆಮ್ಮೆಯ ಮೈಸೂರು ಜಿಲ್ಲೆಯಲ್ಲೇ ಇದೆ. ಇದು ನಂಜನಗೂಡು ಪಟ್ಟಣದಲ್ಲಿದೆ.
ಅದೇ ರೀತಿಯಾಗಿ ನಮ್ಮ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಮ್ಮ ಎಲ್ಲರ ಹೆಮ್ಮೆಯ ಚಾಮುಂಡೇಶ್ವರಿ ಟೆಂಪಲ್ ಕೂಡ ಇದೆ, ಚಾಮುಂಡಿ ಬೆಟ್ಟ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಲಲಿತ ಮಹಲ್ ಎಂಬ ಕಟ್ಟಡ ಕೂಡ ಇದೆ, ಲಲಿತ ಮಹಲ್ ಕಟ್ಟಡ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಮೃಗಾಲಯ, ವಿಶ್ವವಿಖ್ಯಾತ ಜಯಚಾಮರಾಜೇಂದ್ರ ಮೃಗಾಲಯ ಕೂಡ ನಮ್ಮ ಮೈಸೂರಿನಲ್ಲಿ ಇದೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಮತದಾನಕ್ಕೆ ಸಂಬಂಧಿಸಿದಂತೆ ಇಂಕ್ ಶಾಯಿಗಳನ್ನು ಉತ್ಪಾದನೆ ಮಾಡುವ ಒಂದು ಕೇಂದ್ರ ಕೂಡ ಇದೆ. ಇಡೀ ಭಾರತದಲ್ಲಿ ಎಲ್ಲಪ್ಪ ಮತದಾನದ ಇಂಕನ್ನು ಬಳಸ್ತಾರೆ, ಉತ್ಪಾದಿಸ್ತಾರೆ ಅಂದರೆ ಅದು ನಮ್ಮ ಹೆಮ್ಮೆಯ ಮೈಸೂರಿನಲ್ಲಿ ಇದನ್ನು ಉತ್ಪಾದನೆ ಮಾಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದರೆ ಮೈಸೂರಿನ ಸಂಸ್ಥಾನವು ಭಾರತದ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ರಾಮಸ್ವಾಮಿ ಮೊದಲಿಯಾರ್ ಮೈಸೂರಿನ ದಿವಾನರಾಗಿದ್ದರು. ಮೈಸೂರಿನ ದಿವಾನರು ಯಾರಾಗಿದ್ದಾರಪ್ಪ? ಮೈಸೂರು ಒಕ್ಕೂಟ ಒಂದು ಭಾರತದ ಒಕ್ಕೂಟವನ್ನು ಸೇರಿದಾಗ ಅಂದರೆ ರಾಮಸ್ವಾಮಿ ಮೊದಲಿಯಾರ್ ಅವರು. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಇದೆ. ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಎಲ್ಲಿದೆಯಪ್ಪ ಅಂದರೆ ನಮ್ಮ ಮೈಸೂರಿನಲ್ಲಿ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯಲ್ಲಿ ಎಸ್.ಎಲ್. ಅಲಂಡೇಕರ್ ರವರ ಪ್ರಸಿದ್ಧ ಕಲಾಕೃತಿ ಲೇಡಿ ವಿತ್ ಲ್ಯಾಂಪನ್ನು ಕಾಣಬಹುದು. ಲೇಡಿ ವಿತ್ ಲ್ಯಾಂಪನ್ನು ಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯಲ್ಲಿ ನಾವು ಕಾಣಬಹುದಾಗಿದೆ. ಇದು ತುಂಬ ರಿಪೀಟೆಡ್ ಕ್ವಶನ್. ಅದೇ ರೀತಿಯಾಗಿ ಮೈಸೂರು ಸಂಸ್ಥಾನವು ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ತತ್ವದಡಿ ಸೇರಲಿಲ್ಲ. ಯಾವ ಒಂದು ಪ್ರದೇಶ ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬುದರಲ್ಲಿ ಸೇರಲಿಲ್ಲಪ್ಪ ಅಂದರೆ ನಮ್ಮ ಒಂದು ಮೈಸೂರು. ಅದೇ ರೀತಿಯಾಗಿ ಮುಂದೆ ಬಂದರೆ ಮೈಸೂರು ಜಿಲ್ಲೆಯನ್ನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಯಾವುದನ್ನು ಕರೀತಾರಪ್ಪ ಅಂದರೆ ನಮ್ಮ ಹೆಮ್ಮೆಯ ಮೈಸೂರನ್ನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಲಾರ್ಡ್ ವಿಲಿಯಂ ಬೆಂಟಿಂಗ್ ರವರು ಮೈಸೂರನ್ನು ಕಮಿಷನರುಗಳ ಆಡಳಿತಕ್ಕೆ ಒಳಪಡಿಸಿದರು. ಮೈಸೂರನ್ನು ಕಮಿಷನರುಗಳ ಆಡಳಿತಕ್ಕೆ ಯಾರು ಒಳಪಡಿಸಿರಪ್ಪ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಅದೇ ರೀತಿಯಾಗಿ ಭಾರತದ ಮೊದಲ ಸಾರ್ವಜನಿಕ ಬೈಸಿಕಲ್ ಟ್ರಿನ್ ಯೋಜನೆಯನ್ನು ಮೊದಲನೇದಾಗಿ ಜಾರಿಗೆ ತಂದದ್ದು ನಮ್ಮ ಮೈಸೂರು ನಗರದಲ್ಲಿ. ಅದೇ ರೀತಿಯಾಗಿ ಮೈಸೂರಿನ ಜನಪದ ವಸ್ತು ಸಂಗ್ರಹಾಲಯದ ರೂವಾರಿ P.R. ತಿಪ್ಪೇಸ್ವಾಮಿ. ಜನಪದ ವಸ್ತು ಸಂಗ್ರಹಾಲಯ ಇರೋದು ಮೈಸೂರಲ್ಲಿ. ಇದರ ಒಂದು ರೂವಾರಿ ಕೂಡ P.R. ತಿಪ್ಪೇಸ್ವಾಮಿರವರು. ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳೇ ಮೈಸೂರು ಜಿಲ್ಲೆಯ ವಿಶೇಷತೆಗಳು. ಇಷ್ಟು ಗೊತ್ತಿಲ್ಲ ಅಂದರೆ ನೀವು ನಿಜಕ್ಕೂ ಮೈಸೂರು ಜಿಲ್ಲೆಯವರಾಗಿರ್ತಕ್ಕಂಥದ್ದು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ನೀವು ಒಬ್ಬ ಕರ್ನಾಟಕದವರಾಗಿರ್ತಕ್ಕಂಥದ್ದು ಕೂಡ ಪ್ರಯೋಜನ ಇಲ್ಲ. ಹಾಗೆ ಮುಂದೆ ಬಂದರೆ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದಪ್ಪ ಅಂದರೆ ಅದು ನಮ್ಮ ಮೈಸೂರಿನ ನಂಜನಗೂಡಿನ ದೇವಾಲಯ. ಮೈಸೂರು ಡಿಸ್ಟಿಕ್ನ ನಂಜನಗೂಡಿನ ದೇವಾಲಯ. ಇದು ನಂಜುಂಡೇಶ್ವರ ದೇವಾಲಯ, ಶ್ರೀಕಂಠೇಶ್ವರ ಅಂತ ಕರೀತಾರೆ. ಇದು ಒಂದು ಕರ್ನಾಟಕದ ದೊಡ್ಡ ದೇವಾಲಯವಾಗಿದೆ. ಅದೇ ರೀತಿಯಾಗಿ ಮೈಸೂರಿನ ನಂಜನಗೂಡು ರಸಬಾಲೆಗೆ ಹೆಸರುವಾಸಿಯಾಗಿದೆ. ರಸಬಾಲೆಗೆ ಹೆಸರುವಾಸಿ ಯಾವುದಪ್ಪ ಅಂದರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಇದೆ. ಈ ಒಂದು ಲೈಬ್ರರಿಯಲ್ಲಿ 1909ರಲ್ಲಿ R. ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ ಗ್ರಂಥವನ್ನು ಪತ್ತೆ ಹಚ್ತಾರೆ. ತುಂಬ ರಿಪೀಟೆಡ್, ತುಂಬ ಇಂಪಾರ್ಟೆಂಟ್ ಕ್ವಶನ್. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ ಗ್ರಂಥವನ್ನು 1909ರಲ್ಲಿ ಪತ್ತೆ ಮಾಡ್ತಾರೆ. ಅದೇ ರೀತಿಯಾಗಿ ಮೈಸೂರು ಜಿಲ್ಲೆಯ ಬೈಲುಕುಪ್ಪ ಎಂಬಲ್ಲಿ ಬೌದ್ಧ ಮತಕ್ಕೆ ಸಂಬಂಧಿಸಿದ ಅಂದರೆ ಬೌದ್ಧರಿಗೆ ಸಂಬಂಧಿಸಿದ ಪದ್ಮಸಂಭವ ವಿಹಾರವಿದೆ. ಈ ಒಂದು ವಿಹಾರ ಬೌದ್ಧ ಮತಕ್ಕೆ ಸಂಬಂಧಿಸಿದೆ ಅಂದರೆ ಬೌದ್ಧ ಜನರಿಗೆ ಸಂಬಂಧಿಸಿದೆ. ಇಷ್ಟು ಮೈಸೂರಿನ ಜಿಲ್ಲೆಯ ಬಗ್ಗೆ ವಿಶೇಷತೆಗಳು, ನಾನು ನೋಟ್ ಮಾಡಿರ್ತಕ್ಕಂಥ ಇಂಪಾರ್ಟೆಂಟ್ ವಿಶೇಷತೆಗಳು. ಇದನ್ನು ಮೀರಿ ನಿಮಗೆ ಮೈಸೂರು ಬಗ್ಗೆ ಏನಾದರೂ ಹೆಚ್ಚಾಗಿ ಗೊತ್ತಿದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಜಿಲ್ಲೆಯ ವಿಶೇಷತೆ ಜೊತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾಗೂ ಧನ್ಯವಾದಗಳು.